Welcome to Vidyaveeru class. So next question nodi, use fourth order Argand method to solve x plus y into dy by dx is equal to 1 where y of 0.4 is equal to 1 at x is equal to 0.5 correct to 4 decimal places. Okay, ಈಗ ಹೇಗೆ ಮಾಡೋದು ನೋಡಿ. ಸೊಲ್ಯೂಷನ್ ಫಸ್ಟ್ ಕೊಟ್ಟಿರತಕ್ಕಂತದನ್ನ ಬರ್ಕೊಳ್ಳಿ. x plus y into dy by dx is equal to 1. ಓಕೆ, ಹಾಗೆ ಇದನ್ನ ಬರ್ಕೊಳ್ಳಿ. y of 0.4 is equal to 1. ಓಕೆನಾ? ಈಗ ನಾನು ಇದನ್ನ ಏನಂತ ಬರ್ಕೋತಾ ಇದ್ದೀನಿ, x0 ಇದನ್ನ y0 ಅಂತ ಬರ್ಕೋತೀನಿ. ದಿಸ್ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ dy by dx ಅಲ್ಲಿ ಬರೆದ್ರೆ ಏನಾಗುತ್ತೆ, dy by dx is equal to 1 divided by x plus y. 1 divided by x plus y ಆಗುತ್ತೆ. ಓಕೆ, ಲೆಟ್ f of x comma y is equal to 1 divided by x plus y ಅಂತ ಬರ್ಕೋತೀನಿ. ಈಗ we have x0 is equal to 0.4 ಹೌದಾ, ಹಾಗೆ y0 is equal to 1 ಹೌದಲ್ವಾ. ಈಗ h ಅಂತಂದ್ರೆ ಏನು, x minus x0 ಅಂತ is equal to x ವ್ಯಾಲ್ಯೂ ನಮ್ಗೆ ಏನಂತ ಕೊಟ್ಟಿದ್ದಾರೆ, x is 0.5 ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. 0.5 ಮೈನಸ್ ಈಗ x0 ಏನಂತ ಇದೆ, 0.4 ಅಂತ ಇದೆ, ಬರ್ಕೊಳ್ಳಿ. 0.4 is equal to 0.1. ನಮ್ಗೆ h ವ್ಯಾಲ್ಯೂ ಗೊತ್ತಾಯ್ತು. h ವ್ಯಾಲ್ಯೂ ಗೊತ್ತಾಯ್ತು ಅಲ್ವಾ. ಈಗ k1 k2 k3 k4 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ. k1 ಫಾರ್ಮುಲಾ ಏನು, h into f into x0 y0 is equal to h ವ್ಯಾಲ್ಯೂ ನಮ್ಗೆ ಎಷ್ಟು ಬಂತು, 0.1 ಬಂದಿದೆ. 0.1 f of x0 is 0.4 y0 is 1. ಈ ವ್ಯಾಲ್ಯೂಸ್ ನಾವ್ ಎದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಈಕ್ವೇಶನ್ ಅಲ್ಲಿ h ವ್ಯಾಲ್ಯೂ ಏನು, 0.1 ಇಂಟು h ಆಫ್ x y ಅಂದ್ರೆ ಇಂಟು 1 ಡಿವೈಡೆಡ್ ಬೈ x ಪ್ಲಸ್ y ಗೆ ನೀವು x0 y0 ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅಂದ್ರೆ x ಇರ್ತಕ್ಕಂಥ ಪ್ಲೇಸ್ ಅಲ್ಲಿ 0.4 ನ, y ಇರ್ತಕ್ಕಂಥ ಪ್ಲೇಸ್ ಅಲ್ಲಿ 1 ಅನ್ನ ಹಾಕ್ಬಿಟ್ಟು ವ್ಯಾಲ್ಯೂ ನೋಡ್ಬೇಕು ಎಷ್ಟು ಬರುತ್ತೆ. ಟೇಕ್ ಕ್ಯಾಲ್ಕುಲೇಟರ್, ಸೆಟ್ ಮಾಡ್ಕೊಳ್ಳಿ. 0.1 ಇಂಟು ಬ್ರಾಕೆಟ್ ಫ್ರಾಕ್ಷನ್ 1 ಡಿವೈಡೆಡ್ ಬೈ ಆಲ್ಫಾ ಎಕ್ಸ್ ಪ್ಲಸ್ ಆಲ್ಫಾ ವೈ, ಈ ಕಡೆ ಹೊತ್ಬಿಟ್ಟು ಬ್ರಾಕೆಟ್ ಕ್ಲೋಸ್. ಈಗ ಸಾಲ್ವ್. ಎಕ್ಸ್ ವ್ಯಾಲ್ಯೂ ನಮ್ಗೆ ಏನ್ ಗೊತ್ತು, 0.4 ಅಂತ ಗೊತ್ತಲ್ವಾ. 0.4 ಈಕ್ವಲ್ಸ್ y ವ್ಯಾಲ್ಯೂ ಏನಂತ ಗೊತ್ತು, 1 ಅಂತ ಗೊತ್ತು. 1 ಅಂತ ಹಾಕಿ ಎಷ್ಟು ಬಂದಿದೆ ವ್ಯಾಲ್ಯೂ, 1/14 ಅಂದ್ರೆ ಡೆಸಿಮಲ್ಸ್ ಅಲ್ಲಿ ಬರ್ದಾಗ 0.0714 ಬರ್ಕೊಳ್ಳಿ. k1 value is equal to 0.0714. ಈಗ ನಮ್ಗೆ k1 ವ್ಯಾಲ್ಯೂ ಫೈಂಡ್ ಔಟ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ k2 ವ್ಯಾಲ್ಯೂ. k2 ಗೆ ಫಾರ್ಮುಲಾ ಏನು ನೆನಪು ಮಾಡ್ಕೊಳ್ಳಿ. k2 ಗೆ ಫಾರ್ಮುಲಾ ಏನು, k2 is equal to hf into x0 plus h divided by 2 y0 plus k1 divided by 2. ಈ ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೋಬೇಕು. ಈಗ ಹೇಗಿದ್ರು h ವ್ಯಾಲ್ಯೂ ನಿಮ್ಗೆ ಏನಂತ ಗೊತ್ತಿದೆ, 0.1 ಅಂತ ಬಂದಿದೆ. f ಆಫ್ x0 ವ್ಯಾಲ್ಯೂ ಎಷ್ಟು ನೋಡಿ, x0 ವ್ಯಾಲ್ಯೂ 0.4 ಬರ್ಕೊಳ್ಳಿ. 0.4 ಪ್ಲಸ್ h ವ್ಯಾಲ್ಯೂ ಎಷ್ಟು, 0.1 ಡಿವೈಡೆಡ್ ಬೈ 2 y0 ಎಷ್ಟು ಅಂತ ಕೊಟ್ಟಿದ್ದಾರೆ, 1 ಪ್ಲಸ್ k1 ವ್ಯಾಲ್ಯೂ ಎಷ್ಟು ಬಂದಿದೆ, 0.0714 ಡಿವೈಡೆಡ್ ಬೈ 2. ಓಕೆ, ಈ ವ್ಯಾಲ್ಯೂಸ್ ಗಳನ್ನ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ. 0.1 f ಆಫ್, ಈಗ ಇದೇನಿದೆ 0.4 ಪ್ಲಸ್ 0.1/2 ಅಂತಿದೆ ಅಲ್ವಾ. 0.4 ಪ್ಲಸ್ ಬ್ರಾಕೆಟ್ ಅಲ್ಲಿ 0.1 ಡಿವೈಡೆಡ್ ಬೈ 2 ಎಷ್ಟು ಬಂದಿದೆ ವ್ಯಾಲ್ಯೂ, 0.45 ಬರ್ಕೊಳ್ಳಿ. 0.4500 ಇದನ್ನ 1 ಪ್ಲಸ್ ಫ್ರಾಕ್ಷನ್ ಇಲ್ಲಿ 0.0 1 ಪ್ಲಸ್ ಬ್ರಾಕೆಟ್ ಅಲ್ಲಿ ಫ್ರಾಕ್ಷನ್ 0.0714 ಡಿವೈಡೆಡ್ ಬೈ 2 ಬ್ರಾಕೆಟ್ ಕ್ಲೋಸ್ is equal to 1.0357 ಬರ್ಕೊಳ್ಳಿ. 1.0357 ಓಕೆನಾ. ಇಲ್ಲಿ ಬಂದಿರತಕ್ಕಂತ ವ್ಯಾಲ್ಯೂಸ್ ನ ನೀವು ಈ ಒಂದು ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಈಗ ಸೆಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ನ. 0.1 ಇಂಟು ಬ್ರಾಕೆಟ್ ಅಲ್ಲಿ ಫ್ರಾಕ್ಷನ್ ಮೇಲ್ಗಡೆ 1, ಇಲ್ಲಿ ಏನಿದೆ ಅದು 1 ಡಿವೈಡೆಡ್ ಬೈ ಆಲ್ಫಾ ಎಕ್ಸ್
plus alpha y bracket close. ಸಾಲ್ವ್. ಈಗ x ವ್ಯಾಲ್ಯೂ ನಮ್ಗೆ ಏನಂತ ಬಂದಿದೆ 0.45 ಬರ್ಕೊಳ್ಳಿ. 0.45 ಈಕ್ವಲ್ಸ್ y ವ್ಯಾಲ್ಯೂ ಏನ್ ಬಂದಿದೆ 1.0357 1.0357 ಈಕ್ವಲ್ಸ್ ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು 0.0673 ಬರ್ಕೊಳ್ಳಿ. K2 ವ್ಯಾಲ್ಯೂ is equal to 0.0673. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು K3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? K3 ಗೆ ಫಾರ್ಮುಲಾ ಬಂದ್ಬಿಟ್ಟು HF into x0 plus h divided by 2, comma y0 plus K2 divided by 2. Okay, h value ಗೊತ್ತು 0.1 into f, x0 is 0.4 plus h is 0.1 divided by 2, comma y0 is 1 plus K2 value ಎಷ್ಟು ಬಂದಿದೆ 0.0673 divided by 2. Okay, 0.1 f into ಇಲ್ಲಿ ಸೇಮ್ ಇದೆ ನೋಡಿ ವ್ಯಾಲ್ಯೂಸ್, ಅಂದ್ರೆ ಆನ್ಸರ್ ಇದೇ ಬರುತ್ತೆ 0.45 ಬರುತ್ತೆ. ಬರ್ಕೊಳ್ಳಿ 0.4500, ಕಾಮ ಇದನ್ನ ಮಾತ್ರ ಸಾಲ್ವ್ ಮಾಡ್ಕೊಳ್ಳಿ. ಹೇಗೆ 1 ಪ್ಲಸ್ ಬ್ರಾಕೆಟ್ ಫ್ರಾಕ್ಷನ್ ನ್ಯೂಮರೇಟರ್ ನಲ್ಲಿ 0.0673 ಡಿವೈಡೆಡ್ ಬೈ 2 ಈಗ ಸಾಲ್ವ್ ಮಾಡಿದ್ರೆ ಎಷ್ಟು ಬಂತು 1.0337 1.0337. ಈಗ ಇಲ್ಲಿ ಬಂದಿರತಕ್ಕಂತ ವ್ಯಾಲ್ಯೂಸ್ ನ ಇಲ್ಲಿ ಈಕ್ವೇಶನ್ ಹಾಕಿ. ಏನಿತ್ತು ಈಕ್ವೇಶನ್ 0.1 ಇಂಟು ಬ್ರಾಕೆಟ್ ಅಲ್ಲಿ ಫ್ರಾಕ್ಷನ್ 1 ಡಿವೈಡೆಡ್ ಬೈ ಆಲ್ಫಾ ಎಕ್ಸ್ ಪ್ಲಸ್ ಆಲ್ಫಾ ವೈ ಅಲ್ವಾ, ಬ್ರಾಕೆಟ್ ಕ್ಲೋಸ್. ಸಾಲ್ವ್ ಅಂತ ಕೊಡಿ. ಈಗ ಎಕ್ಸ್ ವ್ಯಾಲ್ಯೂ ನಾವೇನ ತಕೊಳ್ಳೋಣ 0.4500 ಈಕ್ವಲ್ಸ್ y ವ್ಯಾಲ್ಯೂ ಈಸ್ ಹೌ ಮಚ್ 1.0337 ಈಕ್ವಲ್ಸ್ ಎಷ್ಟು ಬಂತು ನಿಮಗೆ 0.0674 ಬರ್ಕೊಳ್ಳಿ 0.0674. ಓಕೆನಾ? ಈಗ ನೆಕ್ಸ್ಟ್ ಬಂದ್ಬಿಟ್ಟು K4 ವ್ಯಾಲ್ಯೂ. ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಫೈಂಡ್ ಔಟ್ ಮಾಡಿ, ಬಿಕಾಸ್ ಒಂದ್ಸತಿ ಒಂದು ವ್ಯಾಲ್ಯೂ ತಪ್ಪಾಯ್ತು ಅಂತಂದ್ರೆ ಎಂಟೈರ್ ಆನ್ಸರ್ ವಿಲ್ ಬಿ ರಾಂಗ್. ಸೊ ಬಿ ಕೇರ್ಫುಲ್. K4 is equal to HF into K0 plus H, comma Y0 plus K3. ಓಕೆ, ಒಂದ್ಸತಿ ಒಂದ್ ವ್ಯಾಲ್ಯೂ ತಪ್ಪಾಯ್ತು ಅಂದ್ರೆ ಎಂಟೈರ್ ಇಕ್ವೇಶನ್ ರಾಂಗ್ ಆಗ್ಬಿಡುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್. H ವ್ಯಾಲ್ಯೂ ಏನು 0.1 F ಇಂಟು K0 ವ್ಯಾಲ್ಯೂ ಏನು 0.4 ಪ್ಲಸ್ H ವ್ಯಾಲ್ಯೂ ಏನು 0.1, ಕಾಮ Y0 ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ 1 ಬಂದಿತ್ತು, ಪ್ಲಸ್ K3 ವ್ಯಾಲ್ಯೂ ಏನು 0.0674. ಓಕೆನಾ? ಸೊ ಈ ವ್ಯಾಲ್ಯೂಸ್ ಅಷ್ಟೇ x0 ಅವ್ರು ಏನ್ ಕೊಟ್ಟಿದ್ರು ಅದನ್ನೇ ಬರ್ಕೊಳ್ಳಿ. ನೀವೇ ಏನೋ ಒಂದು ಬರ್ಕೊಳ್ಳೋದಲ್ಲ. H ವ್ಯಾಲ್ಯೂ, x0 ವ್ಯಾಲ್ಯೂ, y0 ವ್ಯಾಲ್ಯೂ ಅವ್ರು ಏನ್ ಕೊಟ್ಟಿದ್ರು ಅದನ್ನ ಬರ್ಕೋಬೇಕು. ಇದನ್ನ ನೀವು ಫೈಂಡ್ ಔಟ್ ಮಾಡ್ಕೊತಾ ಹೋಗೋದು. ಒಂದು ಸ್ಟೆಪ್ ಅಲ್ಲಿ ಮಿಸ್ಟೇಕ್ ಆದ್ರೆ ಇಲ್ಲಿ ಫುಲ್ ಎಂಟೈರ್ ಆನ್ಸರ್ ರಾಂಗ್ ಬರುತ್ತೆ. 0.1 f ಆಫ್ ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ 0.5 ಸಿಗುತ್ತೆ, ಕಾಮ ಇದನ್ನ ಆಡ್ ಮಾಡಿದ್ರೆ 1.0674. ಓಕೆ, ಈಗ ಇದನ್ನ ಇಲ್ಲಿಗೆ ಮತ್ತೆ ಅಗೇನ್ ಈಕ್ವೇಶನ್ಗೆ ಈ ಈಕ್ವೇಶನ್ಗೆ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ನೋಡಿ 0.1 ಇಂಟು ಬ್ರಾಕೆಟ್ ಅಲ್ಲಿ ಫ್ರಾಕ್ಷನ್ 1 ಡಿವೈಡೆಡ್ ಬೈ ಆಲ್ಫಾ ಎಕ್ಸ್ ಪ್ಲಸ್ ಆಲ್ಫಾ ವೈ ಬ್ರಾಕೆಟ್ ಕ್ಲೋಸ್. ಓಕೆ, ಸಾಲ್ವ್. ಇವಾಗ ಎಕ್ಸ್ ಗೆ ವ್ಯಾಲ್ಯೂ ಏನು 0.5 ಹಾಕೊಳ್ಳಿ. 0.5 ಈಕ್ವಲ್ಸ್ y ಗೆ ವ್ಯಾಲ್ಯೂ ಏನು 1.0674 1.0674 ಈಕ್ವಲ್ಸ್ ಎಷ್ಟು ಬಂದಿದೆ 0.0638. ಓಕೆ, ಬರ್ಕೊಳ್ಳಿ. K4 ವ್ಯಾಲ್ಯೂ ಏನು 0.0638. ಓಕೆನಾ? ನಮ್ಗೆ ಇಲ್ಲಿವರೆಗೂ ಫೋರ್ತ್ ಆರ್ಡರ್ ವರೆಗೂ ಮಾಡಿ ಅಂತ ಹೇಳಿದ್ರೆ ಸೊ K4 ವ್ಯಾಲ್ಯೂ ಸಿಕ್ಕಾಯ್ತು. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈಗ ಬಂದಿರತಕ್ಕಂತ K1 K2 K3 K4 ವ್ಯಾಲ್ಯೂನ ಇಕ್ವೇಶನ್ ಗೆ ಹಾಕೋದು. ಹೇಗೆ ನೋಡಿ, y equals y of x0 plus h equals y plus y0 plus 1 divided by 6 into K1 plus 2 K2 plus 2 K3 plus K4. ಓಕೆ, ಈಗ y0 ವ್ಯಾಲ್ಯೂ ಏನಂತ ಕೊಟ್ಟಿದ್ರು ನಮಗೆ 1 ಅಂತ ಕೊಟ್ಟಿದ್ರು, ಪ್ಲಸ್ 1 divided by 6 into K1 ವ್ಯಾಲ್ಯೂ ಎಷ್ಟು ಬಂದಿತ್ತು 0.0714 ಪ್ಲಸ್ 2 into K2 ವ್ಯಾಲ್ಯೂ ಎಷ್ಟು ಬಂದಿತ್ತು 0.0673 ಪ್ಲಸ್ K3 ವ್ಯಾಲ್ಯೂ ಎಷ್ಟು ಬಂದಿತ್ತು 2 into 0.0674 ಹಾಗೆ K4 ವ್ಯಾಲ್ಯೂ ಬಂದ್ಬಿಟ್ಟು 0.063
8 ಇವೆಲ್ಲ ನಾನು ಸಾರ್ಟ್ ಔಟ್ ಮಾಡಿದ್ವಲ್ಲ ಆ ವ್ಯಾಲ್ಯೂಸ್ ಗಳೇನೆ, ಇವೇನ್ ಬೇರೆ ಬೇರೆ ವ್ಯಾಲ್ಯೂಸ್ ಗಳಲ್ಲ, ಸಾರ್ಟ್ ಔಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ ಗಳೇ. ದೆನ್ ಫೈನಲಿ ನೀವು ಇಷ್ಟನ್ನು ಕೂಡ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನೋಡಿ. 1 plus fraction 1 divided by 6 bracket ಇಲ್ಲೇನಿದೆ 0.0714 plus 2 into 0.0673 plus 2 into 0.0674 plus 0.0638 bracket close. So the answer is 1.0674. ಹಾಗಾಗಿ y of x naught ಹೇಗಿದ್ರು ಏನಂತ ಕೊಟ್ಟಿದ್ರು, x naught is 0.4, ಹಾಗೆ h ಏನಂತ ಇತ್ತು 0.1 ಅಂತ ಇತ್ತು. ಈಗ ಇಲ್ಲಿ ಎಷ್ಟು ಬಂತು 1.0674, ನಥಿಂಗ್ ಬಟ್ y of 0.5 is equal to 1.0674. ಓಕೆ, ಗೊತ್ತಾಯ್ತಲ್ವಾ ಹೇಗ್ ಮಾಡಿದ್ವಿ ಅಂತಂದ್ಬಿಟ್ಟು. ಬಂದಾದ್ಮೇಲೆ ನೋಡಿ ಕ್ವಶನ್ ಕಂಪೇರ್ ಮಾಡ್ಕೊಳ್ಳಿ. x is equal to 0.5 ಇದ್ದಾಗ ಅಂದ್ರೆ y of 0.5 ಇದ್ದಾಗ ಎಷ್ಟು ಬರುತ್ತೆ ಅಂತ. ಸೊ ಫೈನಲಿ ಫೋರ್ತ್ ಆರ್ಡರ್ ಮಾಡಿದಾಗ ನಮ್ಗೆ ಇಷ್ಟು ವ್ಯಾಲ್ಯೂ ಬಂದಿದೆ. ಥ್ಯಾಂಕ್ ಯು ಗೈಸ್.